ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಸೊ ನಾನಿವತ್ತು ಈ KSRTCಲಿ ಒಂದು ದಾಖಲಾತಿ ಪರಿಶೀಲನೆ ನಡೀತಾ ಇದೆ. ಅದು 25/5/2024ವರೆಗೂ ಒಂದು ಲಿಸ್ಟ್ ಬಿಟ್ಟಿದ್ರು. ಸೊ ಆ ಒಂದು ಲಿಸ್ಟು 25ಕ್ಕೆ ಮುಗಿದ ಮೇಲೆ ನೆಕ್ಸ್ಟ್ ಮತ್ತೆ ತಿರ್ಗಿ 27ರಿಂದ ಮತ್ತೊಂದು ಹೊಸ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಇನ್ನೂ ಯಾರ್ಯಾರಿಗೆ SMS ಬಂದಿಲ್ಲ, ಯಾರ್ಯಾರು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾರೆ, ಇನ್ನು SMS ಬರಲ್ಲ ಅಂಥೇಳಿ, ಆಮೇಲೆ ತಿರ್ಗಿ ಇದೇನು ಪೋಸ್ಟ್ ಆಫೀಸ್ದಾಗ ಏನು ಚಾಲನ್ ಕಟ್ಟಿದ ಫೀಸ್ ರೆಸಿಪ್ಟ್ ಕಳ್ಕೊಂಡಿದ್ದೀರಾ, ಆಮೇಲೆ ಅಪ್ಲಿಕೇಶನ್ ಕಳ್ಕೊಂಡಿದ್ದೀರಾ. ಸೊ ನಾನು ಯಾವ ಥರ ನೋಡಬೇಕು ಸರ್ ಗೊತ್ತಾಗಲ್ಲ ಅಂತ ಹೇಳ್ತಿದ್ರಿ. ಸೊ ಈ KSRTC ಅವರು ಡೀಟೇಲಾಗಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಹೆಸರು, ತಂದೆ ಹೆಸರು, ಈ ಥರ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡ್ಕೊಳ್ಳಿ, ಒಂದೊಂದಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಹೆಸರು ಇದ್ದರೆ ನಿಮ್ಮದು ಅಪ್ಲಿಕೇಶನ್ ನಂಬರು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನು SSLC ಮಾರ್ಕ್ಸ್ ಕಾರ್ಡ್ನಾಗ ಇರುತ್ತೋ, ನೀವು ಅಪ್ಲಿಕೇಶನ್ ಹಾಕೋ ಟೈಮಿಗೆ ಏನು ಕೊಟ್ಟಿದ್ದೀರೋ ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮ ಕರೆಪತ್ರನೂ ಡೌನ್ಲೋಡ್ ಆಗುತ್ತೆ. ಯಾಕಂದರೆ ಒಂದು ಅಪ್ಲಿಕೇಶನ್ ಫಾರ್ಮ್ನು ಪ್ರಿಂಟ್ ಮಾಡ್ಕೋಬೋದು. ನಿಮ್ಮ ಡೇಟಿಗೆ ನೀವು ವೆರಿಫಿಕೇಷನ್ಗೆ ಹೋಗ್ರಿ ಅಂತ ಹೇಳುತ್ತಾ. ಸೊ ಇವರು ಕೂಡ ಸ್ಪೀಡಾಗಿ ದಾಖಲಾತಿ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ಸೊ ಆಮೇಲೆ ಈ KSRTC ಅವರು 2 ಕಡೆ ಟ್ರ್ಯಾಕ್ ಟೆಸ್ಟು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಈ ವೃತ್ತಿ ಪರೀಕ್ಷೆ ಏನಿರುತ್ತಲ್ಲ, ಡ್ರೈವಿಂಗ್ ಟೆಸ್ಟ್ದು, ಸೊ ಅದನ್ನು ಮಾಡೋಕ್ಕೆ ಈ ಉತ್ತರ ಕರ್ನಾಟಕ ಸೈಡ್ದು ಏನು ಅಭ್ಯರ್ಥಿಗಳು ಇದ್ದಾರಲ್ಲ ಅವರಿಗೆ ಹಾಸನದಲ್ಲಿ ಮಾಡಬೇಕು. ಆಮೇಲೆ ಮಿಕ್ಕುಳಿದವರಿಗೆಲ್ಲ ಉತ್ತರ ಕರ್ನಾಟಕ ಸೈಡ್ ಏನೋ ಇದ್ದಾರಲ್ಲ ಅವರಿಗೆಲ್ಲ ಗುಲ್ಬರ್ಗಲ್ಲಿ ಮಾಡಬೇಕು. ಗುಲ್ಬರ್ಗ ಅಂದರೆ ಹುಮ್ನಾವ್ ಟ್ರ್ಯಾಕಲ್ಲಿ. ಆಮೇಲೆ ಮಿಕ್ಕುಳಿದವರಿಗೆಲ್ಲ ಹಾಸನದಲ್ಲಿ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನಿಮಗೆ ವೆರಿಫಿಕೇಷನ್ಗೆ ಹೋಗಿದ್ದವರಿಗೆ ನಿಮಗೆ ಆಪ್ಷನ್ ಕೊಡ್ತಾರೆ, ನೀವು ಯಾವ ಟ್ರ್ಯಾಕಲ್ಲಿ ಡ್ರೈವಿಂಗ್ ಟೆಸ್ಟ್ ಕೊಡ್ತೀರಾ ಅಂಥೇಳಿ. ಸೊ ನಿಮಗೆ ಯಾವ್ದು ಹತ್ತಿರ ಆಗುತ್ತೆ, ನಿಮ್ದು ಯಾವ್ದು ಈಸಿ ಆಗುತ್ತೆ ಅದು ಕೊಡ್ರಿ. ಸೊ ಆಮೇಲೆ ಅಭ್ಯರ್ಥಿಗಳು ಬಂದು ಇದು ನೋಡಿಕೊಂಡು ಅವರು ಯಾವ್ದು ಬೇಕೋ ಅದು ಅವ್ರು ಕೊಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ನೀವು ಆಪ್ಷನ್ ಕೊಡೋದು ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ, ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದು ಕೊಡ್ರಿ. ಆಮೇಲೆ ಫೈನಲ್ ಮಾಡೋದು ಅವರು ಎಲ್ಲಿ ಕೊಡಬೇಕು ಅಂಥೇಳಿ. ಸೊ ನೋಡೋಣ. ಈಗೇನು ಲಿಸ್ಟ್ ಬಿಟ್ಟಿದ್ದಾರೆ. ಈ ಒಂದು ಲಿಸ್ಟಲ್ಲಿ ಟೋಟಲ್ 4100 ಅಭ್ಯರ್ಥಿಗಳ ಲಿಸ್ಟ್ ಇದೆ. ನಿಮ್ಮ ಹೆಸರು ಕೂಡ ಇರ್ಬೋದು. ಒಂದೊಂದಾಗಿ ನೀಟಾಗಿ ಚೆಕ್ ಮಾಡಿಕೊಂಡು, ಆಮೇಲೆ ಕೆಲವೊಂದು ಟೈಮಲ್ಲಿ ಅಭ್ಯರ್ಥಿಗಳಿಗೆ SMS ಹೋಗಲ್ಲ, ಸರ್ವರ್ ಡೌನ್ ಇದೆ, ಏನೋ ಒಂದು ಪ್ರಾಬ್ಲಮ್ ಆಗಿ ಹೋಗಿರಲ್ಲ. ಸೊ ಅವರು ಮಿಸ್ ಆಗಿರ್ತಾರೆ. ಸರ್ ನಾನು ಮಿಸ್ ಆಯಿತು, ನಾನೇನು ಮಾಡ್ಬೋದು, ಇವತ್ತು ಹೋಗ್ಬೋದಾ, ನಾಳೆಗೆ ಹೋಗ್ಬೋದಾ, ಈ ಥರ ಎಲ್ಲ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಗಳಿಗೆ ಕೂಡ ಗೊತ್ತಿರಲಾರ್ದವ್ರಿಗೂ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ, ಅವರು ಚೆಕ್ ಮಾಡ್ಕೊಳ್ಳಿ, ಎಲ್ಲರೂ ವೆರಿಫಿಕೇಷನ್ಗೆ ಹೋಗಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್, ಯಾವ್ಯಾವ ಥರ ಲಿಸ್ಟ್ ಇದೆ, ಯಾರ್ಯಾರ್ದು ಲಿಸ್ಟ್ ಇದೆ ಅಂಥೇಳಿ. ಟೋಟಲ್ 4100 ಅಭ್ಯರ್ಥಿಗಳು ಹೊಸ ಲಿಸ್ಟ್ ಬಿಟ್ಟಿದ್ದಾರೆ. 27/5/2024 ಇಂದ 5/6/2024ವರೆಗೂ. ಡ್ರೈವಿಂಗ್ ನಂಬರು, ಅಪ್ಲಿಕೇಶನ್ ನಂಬರ್ ಸ್ಟಾರ್ಟಿಂಗ್ ಬಂದು D207146 ಇಂದ D2015865ವರೆಗೂ ಬಿಟ್ಟಿದ್ದಾರೆ. ಸೊ ವಿವರವಾಗಿ ನೋಡೋಣ. ನಾನು ಫಾಸ್ಟಾಗಿ ಮಾಡ್ತೀನಿ. ನೀವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತ ನಿಮ್ಗೆ ಗೊತ್ತಲ್ವ, ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ನೋಡಿ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೀಟೇಲಾಗಿ ನೋಡ್ಕೊಳ್ಳಿ. ಆಮೇಲೆ ನಿಮಗೇನಾದರೂ ಇದರಿಂದ ಡೌಟ್ಗಳೇನಾದ್ರು ಬಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ಅದ್ರ ಮಾಹಿತಿ ಕೊಡ್ತೀನಿ ಅಂತ ಹೇಳುತ್ತಾ. ಸೊ ನೋಡೋಣ ಅಭ್ಯರ್ಥಿಗಳ ವಿವರ ಯಾವ ಥರ ಇದೆ ಅಂಥೇಳಿ ಡೀಟೇಲಾಗಿ ನೋಡೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡಿ, ಜಾಹೀರಾತು ಸಂಖ್ಯೆ 1/2020 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ದಾಖಲಾತಿ ಪರಿಶೀಲನೆಗೆ SMS ಕಳುಹಿಸಿರುವ, ಆಮೇಲೆ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಿರುವ ದಿನಾಂಕವಾರು ಅಭ್ಯರ್ಥಿಗಳ ವಿವರ. ಅಂದರೆ ಆಲ್ರೆಡಿ ಅವರು ಈ ಒಂದು ಏನೋ ಲಿಸ್ಟ್ ಹಾಕಿದರೆ ಇವರಿಗೆಲ್ಲ SMS ಕಳಿಸಿದ್ದಾರೆ ಅಂಥೇಳಿ. ಸೊ ನಿಮಗೇನಾದ್ರು ಸರ್ವರ್ ಡೌನ್ ಇದ್ದರೆ SMS ತಲುಪಿರಲ್ಲ, ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಆಗಿದರೆ SMS ಬಂದಿರಲ್ಲ. ಸೊ ಅಂಥವ್ರು ಏನು ಮಾಡ್ತೀರ ಅಂದರೆ ಇಲ್ಲಿ ಡೀಟೇಲಾಗಿ ನಿಮ್ಮದು ಅರ್ಜಿ ಸಂಖ್ಯೆ ಇದೆ, ಈ ಅರ್ಜಿ ಸಂಖ್ಯೆ ಹಾಕಿ ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಏನು SSLC ಮಾರ್ಕ್ಸ್ ಕಾರ್ಡಲ್ಲಿ ಡೇಟ್ ಆಫ್ ಬರುತ್ತೋ ಆ ಡೇಟ್ ಆಫ್ ಬರ್ತ್ ಇಲ್ಲ ಅದು ಹಾಕಿದರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ನಿಮ್ಮ ಹತ್ರ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂದ್ರೂ ಕೂಡ ಅದು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ನಿಮ್ಮ ಅರ್ಜಿ ಸಂಖ್ಯೆನೂ ಕೊಟ್ಟಿದ್ದಾರೆ, ಜೊತೆಗೆ ನಿಮ್ಮ ಹೆಸರು ಕೊಟ್ಟಿದ್ದಾರೆ, ತಂದೆ ಹೆಸರು ಕೊಟ್ಟಿದ್ದಾರೆ, ಯಾವ ಡೇಟಿಗೆ ವೆರಿಫಿಕೇಷನ್ ಇದೆ ಅಂಥೇಳಿ, ಆಮೇಲೆ ಯಾವ ಟೈಮಿಗೆ ವೆರಿಫಿಕೇಷನ್ಗೆ ಬರಬೇಕು ಅಂಥೇಳಿ. ಸೊ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ಕೋಬೋದು. ನಿಮ್ಮ ಹೆಸರನ್ನ ನಿಮಗಿದು ಕ್ಲಿಯರ್ ಕಾಣಿಲ್ಲ ಅಂತಂದರೆ
ಸ್ವಲ್ಪ ಜೂಮ್ ಮಾಡಿಕೊಂಡು ಸ್ಕಿಪ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಅಷ್ಟು ನಿಮಗೆ ಇನ್ನೂ ಕ್ಲಿಯರ್ ಕಾಣ್ತಾ ಇಲ್ಲ ಏನು ಮಾಡೋದು ಅಂತೆಲ್ಲ ಕೇಳಿದರೆ ನಾನು ಕೊನೆಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಒಂದು ದಿನಕ್ಕೆ ಅವರು 300, 400, 500 ಈ ಥರ ಸ್ಪೀಡಾಗಿ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ಜೊತೆಗೆ ನಿಮಗೆ 2 ಆಪ್ಷನ್ ಕೂಡ ಕೊಟ್ಟಿರ್ತಾರೆ, ನೀವು ಯಾವ ಟ್ರ್ಯಾಕಲ್ಲಿ ಡ್ರೈವಿಂಗ್ ಟೆಸ್ಟ್ ಕೊಡ್ತೀರಿ ಅಂತೇಳಿ. ಒಂದು ಹುಮ್ನಾಬಾದಲ್ಲಿ ಮಾಡ್ತಾಯಿದ್ದಾರೆ, ಇನ್ನೊಂದು ಹಾಸನಲ್ಲಿ ಮಾಡ್ತಾಯಿದ್ದಾರೆ. ಎರಡೂ ಕಡೆ ಡ್ರೈವಿಂಗ್ ಟೆಸ್ಟ್ ಮಾಡೋಕ್ಕೆ ಎಲ್ಲ ಸೆನ್ಸರ್ ವರ್ಕ್ ನಡೀತಾ ಇದೆ. ಇನ್ನೂ ಡೇಟ್ ಡಿಕ್ಲೇರ್ ಆಗಿಲ್ಲ, ಯಾವ ಡೇಟಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಪ್ರಾರಂಭ ಆಗುತ್ತೆ ಅಂತೇಳಿ. ಆಗಿದ ತಕ್ಷಣ ನಾನು ಖಂಡಿತವಾಗಿ ನಿಮಗೂ ಮಾಹಿತಿ ತಿಳಿಸ್ತೀನಿ. ಯಾಕಂದರೆ ಈ ಸೈಡಿಗೆ ಯಾರು ಉತ್ತರ ಕರ್ನಾಟಕ ಸೈಡ್ ಯಾರು ಇದ್ದಾರೆ ಅವರಿಗೆಲ್ಲನೂ ಈ ಹುಮ್ನಾಬಾದ್, ಗುಲ್ಬರ್ಗ ಡಿಸ್ಟಿಕ್ ಹುಮ್ನಾಬಾದಲ್ಲಿ ಟ್ರ್ಯಾಕ್ ಟೆಸ್ಟ್ ತೊಗೊಳ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಮಿಕ್ಕುಳಿದವರಿಗೆಲ್ಲ ಅಲ್ಲ ಹಾಸನದಲ್ಲಿ ತೊಗೊಳ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಿಮಗೆ 2 ಆಪ್ಷನ್ ಕೊಟ್ಟಿರ್ತಾರೆ, ನೀವು ಆ ಟೆಸ್ಟಲ್ಲಿ ಹೋಗ್ತೀರಾ ಅಥವಾ ಈ ಟೆಸ್ಟಲ್ಲಿ ಕೊಡ್ತೀರಾ, ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ತೀರಾ ಅಂತೇಳಿ. ಸೊ ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ಅಥವಾ ನಿಮ್ಗೆ ಯಾವ್ದು ಈಜಿ ಆಗುತ್ತೆ, ನಿಮ್ಗೆ ಯಾವ್ದು ಇದು ಆಗುತ್ತೆ ಅಂತ ಒಂದು ಆಯ್ಕೆ ಮಾಡಿಕೊಳ್ಳಿ. ಸೊ ಅಂತಿಮವಾಗಿ ನಿರ್ಧಾರ ಮಾಡೋರು KSRTC ಆಗಿರ್ತಾರೆ, ನಿಮ್ಗೆ ಯಾವ ಟ್ರ್ಯಾಕಲ್ಲಿ ಕೊಡಬೇಕು ಅಂತೇಳಿ. ಸೊ ನೋಡೋಣ, ನಿಮ್ಮ ನೆಕ್ಸ್ಟ್ ಮತ್ತೊಂದು ಕರೆಪತ್ರ ಬರುತ್ತೆ, ಅದ್ರಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೆಸ್ಟ್ ಕೊಟ್ಟಿದ್ದಾರೆ, ಯಾವ ಟ್ರ್ಯಾಕ್ ಕೊಟ್ಟಿದ್ದಾರೆ ನಿಮ್ಗೆ ಅಂತೇಳಿ. ಸೊ ಇದೊಂದು ದಾಖಲಾತಿ ಪರಿಶೀಲನೆ ಮುಗಿದ ಮೇಲೆ 1 ವಾರನೋ 2 ವಾರನೋ ನೀವು ಚಾಲನಾ ತರಬೇತಿ ತೊಗೊಂಡ್ರೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಈ ಒಂದು ಇದರಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ, ಅದನ್ನು ಆ ಜಾಬ್ ಪಡಿಲೇಬೇಕು ಅನ್ನೋರು ಅಂದರೆ ಒಂದಷ್ಟು ದಿನ ಟ್ರೈನಿಂಗ್ ತೊಗೊಂಡ್ರೆ ಒಳ್ಳೆಯದು ಅನ್ಕೋತೀನಿ. ಭಾಳಷ್ಟು ಅಭ್ಯರ್ಥಿಗಳು ಕೇಳಿದ್ರಿ, ಸರ್ ನಂದು ಕಾಸ್ಟ್ ಸರ್ಟಿಫಿಕೇಟ್ ಕಳೆದೋಗಿದೆ, ಕಾಸ್ಟ್ ಸರ್ಟಿಫಿಕೇಟ್ ಸಿಗ್ತಾಯಿಲ್ಲ, ಏನು ಮಾಡೋದು, ಹೆಂಗೆ ಮಾಡೋದು ಅಂಥೇಳಿ. ಕಾಸ್ಟ್ ಸರ್ಟಿಫಿಕೇಟ್ ಕಳೆದ್ರೆ ನಿಮ್ಮ ಹತ್ರ ಯಾವುದಾನ ಒಂದು ಜೆರಾಕ್ಸ್ ಇದ್ದರೆ, ಸೊ ಆ ಜೆರಾಕ್ಸ್ ಮೇಲೆ ಒಂದು RD ನಂಬರ್ ಇರುತ್ತಲ್ವ, ಆ RD ನಂಬರು ನೀವು ಅಲ್ಲಿ ಹೋಗಿ ನೆಟ್ ಸೆಂಟ್ರ್ನವ್ರಿಗೆ ಕೊಟ್ಟರೆ ಅಥವಾ ಈ ನೆಮ್ಮದಿ ಕೇಂದ್ರದವ್ರು ಇರ್ತಾರೆ ಅಲ್ಲಿ ಹೋಗಿ ನೀವು ವಿಚಾರಿಸಿದರೆ ನಿಮ್ಗೆ ಅದರದ್ದೇನೋ ಫೀಸ್ ಇರುತ್ತೆ, ಆ ಫೀಸನ್ನು ತೊಗೊಂಡು ಅವರು ಮತ್ತೆ ತಿರುಗಿ ಅದು ನಿಮಗೆ ಒರಿಜಿನಲ್ ಪ್ರಿಂಟ್ ತೆಗೆದು ಕೊಡ್ತವ್ರೆ ನಿಮ್ಮ ಹತ್ರ ಜೆರಾಕ್ಸ್ ಇದ್ದರೆ. ಸೊ ಜೆರಾಕ್ಸಲ್ಲಿ ಇಲ್ಲ ಅಂದರೆ ಜೆರಾಕ್ಸು ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ, ಅದು ಎಲ್ಲಿ ಸಿಗೋದು ಕಷ್ಟ. ಅದಕ್ಕೋಸ್ಕರ ನಿಮ್ಗೆ ಏನು ಮಾಡ್ತಾರೆ, ನೀವು ಕಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ನಿಮಗೆ ವೆರಿಫಿಕೇಷನ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ನಿಮಗೆ ಜನರಲಲ್ಲಿ ಹಾಕ್ಕೊತವ್ರೆ. ಜನರಲಲ್ಲಿ ಹಾಕ್ಕೋಬೇಕಂದ್ರೆ ಆ ಟೈಮಲ್ಲಿ ನಿಮ್ಮದು ಲಾಸ್ಟ್ ಡೇಟಿಗೆ ನಿಮ್ಮದು ಏನಾಗಿರ್ಬೇಕು, ವಯಸ್ಸು 36 ದಾಟಿರಬಾರ್ದು. 36 ದಾಟಿದರೆ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ನೀವು ಕೊಟ್ಟಿಲ್ಲ ಅಂದರೆ ನಿಮ್ಮದು ಏನಾಗುತ್ತೆ, ವೆರಿಫಿಕೇಷನ್ ಅಲ್ಲಿ ನಿಮಗೆ ನಿಮ್ಮದು ವಯಸ್ಸು ಮುಗಿದಿದೆ ಅಂಥೇಳಿ ಇದು ಕೊಡ್ತಾರೆ. ಸೊ ಇನ್ನೂ ಅದರೊಳಗೆ ನಿಮ್ಮದು ವಯಸ್ಸು ಒಳಗಡೆ ಇತ್ತು ಅಂತಂದರೆ ನಿಮ್ಗೆ ಜನರಲಲ್ಲಿ ವೆರಿಫಿಕೇಷನ್ ಮಾಡಿ ಕಳಿಸ್ತಾರೆ, ನೀವು ಜನರಲಲ್ಲಿ ಸೆಲೆಕ್ಟ್ ಆಗಬೇಕಾಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಮಾಹಿತಿ. ಸೊ ನೀವು ನೋಡಿ ಟೋಟಲ್ 4100 ಅಭ್ಯರ್ಥಿಗಳ ಲಿಸ್ಟ್ ಇದೆ. 4100 ಅಭ್ಯರ್ಥಿಗಳು ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ. ಈ 4100 ಅಭ್ಯರ್ಥಿಗಳಿಗೆ SMS ಕೂಡ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಇನ್ನೂ SMS ಬಂದಿಲ್ಲ, ಸೊ SMS ಯಾಕೆ ಬಂದಿಲ್ಲ ಅಂದರೆ ನೀವೇನು ಆ ಟೈಮಲ್ಲಿ ಒಂದು ನಂಬರ್ ಕೊಟ್ಟಿರ್ತೀರ, ಫೋನ್ ನಂಬರು, ಅದು ಕೊಟ್ಟಿದ್ದೇನೋ ಇದು ಕೊಟ್ಟಿದ್ದೇನೋ ಅಂತ ಹೇಳಿ ನೀವೇ ಕನ್ಫ್ಯೂಸಲ್ಲಿ ಇದ್ದಿರ್ತೀರಿ ಕೆಲವೊಂದು ಟೈಮಲ್ಲಿ. ಸೊ ಮೆಸೇಜು ಹೋಗಿರುತ್ತೆ, ಸರ್ವರ್ ಡೌನ್ ಇದ್ರೆ ಮೆಸೇಜು ಬಂದಿರಲ್ಲ. ಅಂಥವ್ರು ಇದನ್ನು ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮದೆಲ್ಲ ಡೀಟೇಲ್ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೇಟಿಗೆ ವೆರಿಫಿಕೇಷನ್ಗೆ ಹೋಗ್ರಿ ಅಂತ ಹೇಳುತ್ತಾ, ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಕೆಲವರಿಗೆ ಅವ್ರಿಗೆ ಗೊತ್ತಿಲ್ಲ ಅವರಿಗೂ ಈ ಒಂದು ಮಾಹಿತಿನ ಶೇರ್ ಮಾಡಿ, ಅವರು ನೋಡ್ಕೊಳ್ಳಿ, ಅವರು ವೆರಿಫಿಕೇಷನ್ ಮುಗಿಸ್ಕೊಳ್ಳಿ ಅಂತ ಹೇಳುತ್ತಾ, ವೆರಿಫಿಕೇಷನ್ ಮುಗಿಸಿದ ತಕ್ಷಣ ನಿಮ್ಮ ಹತ್ತಿರದ ಟ್ರ್ಯಾಕ್ ಟ್ರೈನಿಂಗ್ ಸೆಂಟ್ರ್ಗಳಿಗೆ ಹೋಗಿ ಆದಷ್ಟು ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡ್ರೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಭಾಳ ಕಾಂಪಿಟೇಷನ್ ಇರುತ್ತೆ. ಇಲ್ಲ ನಾನು ದೊಡ್ಡ ಗಾಡಿಗಳೆಲ್ಲ ಓಡಿಸ್ತೀನಿ, ಬಸ್ ಓಡಿಸೋದು ಏನು ಗುರು ಅಂತ ನೀವು ಅನ್ಕೋಬೋದು. ಸೊ ಆಲ್ರೆಡಿ ಮುಂಚೆ ಯಾರು ಹೋಗಿ ಬಂದಿದ್ದಾರೆ ಟೆಸ್ಟಿಗೆ, ಅವ್ರಿಗೆ ಕೇಳಿ ಅವ್ರು ಹೇಳ್ತಾರೆ ಯಾವ ಥರ ಇರುತ್ತೆ ಏನು ಅಂತೇಳಿ. ಅದಕ್ಕೋಸ್ಕರನೇ 1 ವಾರ ನೀವು ಅಲ್ಲಿ ಹೋಗಿ ಬಂದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಸೊ ನೋಡಿ ಫ್ರೆಂಡ್ಸ್, ಡೀಟೇಲಾಗಿ ಕೊಟ್ಟಿದ್ದಾರೆ. ನಿಮ್ಮ ಹೆಸರುಗಳು ನೋಡ್ಕೊಳ್ಳಿ, ಜೂಮ್ ಮಾಡಿಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಭಾಳಷ್ಟು 51 ಪೇಜ್ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡಾಗಿ ತೊಗೊತಾ ಇದ್ದೀನಿ. ನೀವು ಸ್ವಲ್ಪ ಸ್ಕಿಪ್ ಮಾಡಿ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ನಂಬರ್ ಇದ್ದರೆ. ಸೊ ಇದರಲ್ಲಿ ಇನ್ನೂ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತಾರೆ, ನಾನು ಲಾಸ್ಟಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ
ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಈ ಒಂದು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಫ್ರೆಂಡ್ಸ್. ಇದು ಬಿಟ್ಟು ನಿಮ್ಗೆ ಮತ್ತೇನಾದರೂ ಬೇರೆ ಮಾಹಿತಿ ಬೇಕಾಗಿದ್ದರೆ ಫ್ರೆಂಡ್ಸ್ ಕಾಮೆಂಟಲ್ಲಿ ಕೇಳಿ, ನಾನು ನಿಮ್ಗೆ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ ಅಂತ ಹೇಳೋದು. ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೆಲವು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ಸೊ ಅವ್ರಿಗೂ ಫಾರ್ವರ್ಡ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಅಂತ ಹೇಳುತ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳೆಬರಿದ್ದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇರ್ತೀರಲ್ವ ಅವರು ಮಾಡ್ಕೊಳ್ಳಿ. ಯಾಕಂದರೆ ಈ ಥರದ್ದೆಲ್ಲ ಮಾಹಿತಿಗಳು ನಿಮ್ಗೆ ಬರ್ತವೆ. ನಾವು ಟ್ರ್ಯಾಕ್ ಟೆಸ್ಟ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇನ್ನೂ ಡೇಟು ಕನ್ಫರ್ಮ್ ಇಲ್ಲ. ಡೇಟ್ ಕನ್ಫರ್ಮ್ ಆಗಿದ ತಕ್ಷಣ ನಾನು ನಿಮ್ಗೆ ಖಂಡಿತವಾಗಿ ಮಾಹಿತಿ ತಿಳಿಸ್ತೀನಿ ಫ್ರೆಂಡ್ಸ್. ನೋಡ್ಬೋದು ಲಾಸ್ಟು 500 ಅಭ್ಯರ್ಥಿ D201586 ಚೇತನ್ ಎಸ್ ಅಂತೇಳಿ, ತಂದೆ ಹೆಸರು ಸುಬ್ಬಣ್ಣ ಎಸ್ ಅಂತೇಳಿ. ಇವರು ಡೇಟು 5/6/2024 ಮಧ್ಯಾಹ್ನ 2 ಗಂಟೆಗೆ ಇವರಿಗೆ ವೆರಿಫಿಕೇಷನ್ ಕರೆದಾರೆ. ಸೊ ಈ ಥರ ಎಲ್ಲರನ್ನೂ ಯಾರು ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ, ಡ್ರೈವರು ಆಮೇಲೆ ಮತ್ತು ಡ್ರೈವರ್ ಕಮ್ ಕಂಡಕ್ಟ್ರ್, ಈ ಥರ ಈ ಎರಡಕ್ಕೂ ಅಪ್ಲಿಕೇಶನ್ ಹಾಕಿದವರು ಭಾಳಷ್ಟು ಜನ ಇದ್ದಾರೆ. ಸೊ ಇವಾಗ ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಮಾತ್ರ ಹಾಕಿದವ್ರನ್ನ ಕರೆದಿದ್ದಾರೆ, ಮತ್ತು ಡ್ರೈವರಿಗೆ ಹಾಕಿದವ್ರಿಗೆ ನೆಕ್ಸ್ಟ್ ಕರಿಬೋದು. ಒಂದು ಏನು ಡಿಸ್ಕಷನ್ ನಡೀತಾ ಇದೆ, ಅದು ಏನು ಫೈನಲ್ ಆಗುತ್ತೆ ನೋಡಿಕೊಂಡು ಆಮೇಲೆ ಅವ್ರು ಏನು ಫೈನಲ್ ಮಾಡಿದ್ದಾರೆ ಖಂಡಿತವಾಗಿ ಮಾಹಿತಿ ತಿಳಿಸ್ತೀನಿ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಂದು ಇವತ್ತಿನ ಒಂದು ಮಾಹಿತಿ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.